ಮತ್ತು ಕೆಲವೊಂದು ಕಾರ್ಯಕ್ರಮ ಹಮ್ಮಿಕೊಂಡು ವಿಧಾನಸಭೆಗೆ ಮಠಕ್ಕೆ ಸಂಬಂಧಪಟ್ಟ ಹಾಗೆ ಉಂದದಲ್ಲಿ ಸಭಾಧ್ಯಕ್ಷರ ಪೀಠ, ಈ ಪೀಠವನ್ನು ಬೆಂಗಳೂರಿನಲ್ಲಿರುವಂತಹ ಪೀಠದ ಮಾದರಿಯಲ್ಲೇ ಬಹುಶಃ ಇವತ್ತು ಬೆಳಗಾಂನಲ್ಲಿ ಇದನ್ನು ನಾವು ಸ್ಥಾಪಿಸಿ ಇದರಲ್ಲಿ ಕೂತ್ಕೊಂಡು ನಾನು ಉದ್ಘಾಟಿಸಿದ್ದೇನೆ. ಹೌದಲ್ಲ? ಚರ್ಚೆ ಇಲ್ಲ. ನೀವು ಪೀಠ ರಚನೆ ಮಾಡಿದಕ್ಕೆ ಅಭಿನಂದನೆ. ಅಲ್ಲ, ಬೇರೆ ಬೇರೆ ಚೇರ್ಗಳನ್ನ ಹೆಂಗ್ ಭದ್ರ ಮಾಡ್ಕೋತಾ ಇದಾರೋ ಹಂಗೆ ನೀವು ನಿಮ್ ಚೇರನ್ನ ಎಷ್ಟು ಭದ್ರ ಮಾಡ್ಕೊಂಡಿದ್ದೀರಿ ಅಂತ ನಂಗೊಂದು ಸಂತೋಷ ಆಯ್ತು ನಿಮ್ ಪೀಠನ. ಹಾಗಾಗಿ ಈ ಪೀಠಕ್ಕೆ ಈ ಪೀಠದಲ್ಲಿ ಶಾಶ್ವತವಾಗಿರ್ತೀರಾ ನೀವು. ಅಲ್ಲಿ ಚೆನ್ನಾಗಿ ಮಾಡಿದಿರಿ. ಬೆಳಗಾವಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಪೀಠ ಚೆನ್ನಾಗಿ ಮಾಡಿದಿರಿ. ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಿಮ್ಮ ಅನಿಸಿಕೆಯಲ್ಲ ನನ್ನ ಕೃತಜ್ಞತೆಗಳು. ಇದರ ಅರ್ಥ ಏನಂತ ಹೇಳಿದ್ರೆ ನಾನು ಎಲ್ಲೇ ಕೂತ್ಕೊಳ್ತೇನೆ, ನೀವು ಅಲ್ಲೇ ಕೂತ್ಕೊಳ್ತೀರಿ ಎಂಬ ಸ್ಪಷ್ಟ ಸಂದೇಶ ಕೊಟ್ಟಿದ್ದೀರಿ. ಅಲ್ಲಲ್ಲ, ಈಗ ವಿಧಾನಸಭೆ ಈ ಒಂದು ಪೀಠದ ಬಗ್ಗೆ ಎರಡು ಮಾಹಿತಿ. ವಿಧಾನಸಭೆಯ ಸಭಾಂಗಣದಲ್ಲಿರುವ ಮಾನ್ಯ ಸಭಾಧ್ಯಕ್ಷರ ಪೀಠವು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಸಂವಿಧಾನದಲ್ಲಿ ಸದನಕ್ಕೆ ಬಹಳ ಉನ್ನತ ಸ್ಥಾನ ನೀಡಲಾಗಿರುತ್ತದೆ. ಅಂತ ಸದನವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಹೊಂದಿರುವ ಮಾನ್ಯ ಸಭಾಧ್ಯಕ್ಷರ ಹುದ್ದೆಯೂ ಸಹ ಒಂದು ಸಂವಿಧಾನಾತ್ಮಕ ಹುದ್ದೆಯಾಗಿರುತ್ತದೆ.